ಅನುವಾದ ಗೃಹಲಕ್ಷ್ಮಿ ಹಣದಿಂದಲೇ ಮಗಳಿಗೆ ಶಿಕ್ಷಣ ಕೊಡಿಸಿದ ತಾಯಿ. ಬಡತನದಲ್ಲೂ ಪಿಯುಸಿಯಲ್ಲಿ 570 ಅಂಕ ಪಡೆದ ಯುವತಿ ಪೃಥ್ವಿ ಸವದತ್ತಿ ತಾಲೂಕಿನ ಚಿಕ್ಕೋಪ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಂದ ಉಚಿತ ಕೋಚಿಂಗ್ ಅನ್ನು ಕೊಡಿಸುವಂತ ಭರವಸೆಯನ್ನು ನೀಡಲಾಗಿದೆ. ನೋಡಿ, ಗೃಹಲಕ್ಷ್ಮಿ ಯೋಜನೆ ಅನ್ನೋದು ನಿಜವಾಗ್ಲೂ ಅನೇಕ ಮಹಿಳೆಯರಿಗೆ ದಾರಿದೀಪ ಆಗಿದ್ದಂತೂ ಸತ್ಯ. ಅದರ ಜೊತೆಗೆ ಇದರ ಲಾಭವನ್ನು ಪಡ್ಕೊಂಡು ಜೀವನ ಕಟ್ಕೊಂಡವ್ರು ಎಷ್ಟೋ ಮಂದಿ ಇದ್ದಾರೆ. ಇಲ್ಲಿ ನೋಡಿ, ಪಾಪ ಈ ಹುಡುಗಿಗೆ ಓದಬೇಕು ಅನ್ನುವಂಥ ಮಹದಾಸೆ ಇತ್ತು. ಒಂದ್ ಕಡೆಯಲ್ಲಿ ಸಂಸಾರದ ಜವಾಬ್ದಾರಿ ಹೊರಬೇಕಾಗಿದ್ದ ತಂದೆ ಇಲ್ಲ, ಹೆಂಗೆ ಓದಿಸಕ್ಕೆ ಸಾಧ್ಯ ಮಗಳನ್ನ ಅಂತ ಅವರ ತಾಯಿ ಯೋಚಿಸ್ತಾ ಇದ್ದಾಗಲೇ ಸರ್ಕಾರದಿಂದ ಗೃಹಲಕ್ಷ್ಮಿ ಹಣ ಅನ್ನೋದು ತಿಂಗಳ ಅವರ ಅಕೌಂಟಿಗೆ ಹೋಗಿ ಬಿದ್ದಿದ್ರಿಂದ ಕೆಲವು ತಿಂಗಳಲ್ಲಿ ಬದಲಾವಣೆ ಆಗಿದ್ದೂ ಇದೆ. ಆದರೆ ಆ ಸೇವಿಂಗ್ಸ್ ಅಂತ ಮಾಡಿಟ್ಕೊಂಡಿದ್ರಲ್ಲ, ಆ ದುಡ್ಡಲ್ಲಿ ಮಗಳಿಗೆ ಓದಿಸಿದ್ದಾರೆ. ಅವರು ಉತ್ತಮವಾದಂಥ ಅಂಕವನ್ನು ಪಡೆದಿದ್ದಾರೆ. ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೋಚಿಂಗನ್ನು ಕೊಡಿಸ್ತೀನಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಎಷ್ಟೋ ಮಂದಿಗೆ ಇದು ದಾರಿದೀಪ ಆಗಿರೋದು, ಒಂದು ಬೆಳಕಾಗಿರೋದಂತೂ ಸತ್ಯ. ಅದಕ್ಕಾಗಿಯೇ ಕೆಲವು ಯೋಜನೆಗಳು ಈ ಮಧ್ಯಮದವರಿಗೆ ಅಥವಾ ಶ್ರೀಮಂತ ವರ್ಗದವರಿಗೆ ಲೇವಡಿ ಅಂತ ಅನಿಸ್ಬಹುದು. ಯಾಕೆ ಬೇಕಾಗಿತ್ತು, ಮಾಡೋದಕ್ಕೆ ಕೆಲಸ ಇಲ್ಲ, ದುಡ್ಡು ಕೊಟ್ಟು ಹಾಳು ಮಾಡಿಬಿಟ್ರು, ದುಡ್ಡಿನ ಅವಶ್ಯಕತೆ ಇರಲಿಲ್ಲ. ಆದರೆ ಇದರಿಂದ ಜೀವನ ಕಟ್ಕೊಳ್ತಿರೋ ಅದಕ್ಕೆಷ್ಟೋ ಮಂದಿ ಇದ್ದಾರೆ. ಅಲ್ಲಿ ಯಾರು ತಂದೆ ತಾಯಿಯನ್ನು ಮಗ ನೋಡ್ಕೊಳ್ದೆ ಮನೆಯಿಂದ ಹೊರಗೆ ಹಾಕಿರ್ತಾನೆ. ಈ ಕಡೆ ಗಂಡನೂ ಇಲ್ಲದೆ ತಾಯಿ ಮಗನೂ ನಂಬ್ಕೊಂಡು ಬದುಕೋದಕ್ಕಾಗಲ್ಲ. ಮಗ ಸೊಸೆ ಕಾಟದಿಂದ ತಾಯಿನ ಹೊರಗೆ ಹಾಕ್ತೋರು ಅವರು ಈ ದುಡ್ಡಲ್ಲಿ ಬದುಕ್ತಾ ಇದ್ದಾರೆ. ಇನ್ನೆಲ್ಲ ಒಂದು ಕಡೆಯಲ್ಲಿ ನನಗೆ ಹೇಳ್ಕೊಳ್ಳೋದಕ್ಕೆ ಅಂತ ಯಾರೂ ಇಲ್ಲ, ನನ್ನ ಕೈಯಲ್ಲಿ ದುಡಿಯೋಕ್ಕೂ ಆಗಲ್ಲ, ಹಾಸಿಗೆ ಹಿಡ್ದಿದ್ದೀನಿ, ಆದರೆ ಕೈಯಲ್ಲಿ ದುಡ್ಡಿಲ್ಲ ಅಂತ ಅಂತಿದ್ದವರು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಬದುಕ್ತಾ ಇದ್ದಾರೆ. ಮತ್ತೊಂದು ಕಡೆ ಎಲ್ಲೋ ನಾನು ಓದಿದ್ದೀನಿ, ಆದರೆ ಕೆಲಸ ಮಾಡೋದಕ್ಕೆ ನನ್ನ ಹತ್ರ ಏನೂ ಇರಲಿಲ್ಲ, ಆದರೆ ಈ ಗೃಹಲಕ್ಷ್ಮಿ ಹಣ ಬಂತು, ಆ ಸೇವಿಂಗ್ಸ್ ಮಾಡಿಕೊಂಡು ಚಿಕ್ಕದಾಗಿ ಒಂದು ಟೇಲರಿಂಗ್ ಮಷಿನ್ ತಗೊಂಡು ಈ ಕೆಲಸ ಮಾಡ್ತಾ ಇದ್ದೀನಿ, ಜೀವನ ಕಟ್ಕೊಂಡಿದ್ದೀನಿ ಅಂತ ಹೇಳೋರಿದ್ದಾರೆ. ಮತ್ತಿನ್ನೆಲ್ಲೋ ಕಡೆಯಲ್ಲಿ ಅತ್ತೆ ಸೊಸೆ ಇಬ್ಬರು ಸೇರಿಕೊಂಡು ಜಮೀನಿಗೆ ನೀರು ಬೇಕಾಗಿತ್ತು ಅಂತ ಇಬ್ಬರಿಗೂ ಬಂದಂಥ ದುಡ್ಡಲ್ಲಿ ಅವರು ಒಂದು ಬೋರ್ವೆಲ್ ಅನ್ನು ಕೊರೆಸ್ಕೊಂಡಿದ್ದಾರೆ, ನೀರು ಬಂದಿದೆ. ಹೀಗೆ ನೋಡಿ, ಆಗಬೇಕು ಅಂತಿದ್ದೋ ಅದು ಎಷ್ಟೋ ಮಂದಿಗೆ ಅನುಕೂಲ ಆಗಿದೆ. ಅದೇ ರೀತಿಯಾಗಿ ಈ ಹುಡುಗಿಗೂ ಕೂಡ. ನಮಸ್ಕಾರ, ನನ್ನ ಹೆಸರು ಪೃಥ್ವಿ ಸೋಮಪ್ಪ ಹೋಳಿ. ನಾನು ನನ್ನ ತಾಯಿ ಚಿಕ್ಕೋಪ್ ಗ್ರಾಮದಲ್ಲಿ ವಾಸವಾಗಿದ್ದೇವೆ. 2 ವರ್ಷಗಳ ಹಿಂದೆ ನನ್ನ ತಂದೆಯ ಮರಣದಿಂದಾಗಿ ನಾವು ತುಂಬ ಬೇಸರದಲ್ಲಿದ್ದೆವು. ಈಗ ನಾನು ಸೆಕೆಂಡ್ PUC ಕಲಾ ವಿಭಾಗದಲ್ಲಿ 570 ಅಂಕಗಳನ್ನು ಪಡೆದಿದ್ದೇನೆ. ನನ್ನ ತಾಯಿಯ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ನನಗೆ ತುಂಬ ಅನುಕೂಲವಾಯಿತು. ನನ್ನ IPS ಆಸೆಯನ್ನು ಪೂರೈಸಲು ಶ್ರೀಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಶ್ರೀ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನನಗೆ ಉಚಿತವಾಗಿ IPS ಕೋಚಿಂಗ್ ನೀಡಲು ನೆರವನ್ನು ನೀಡುತ್ತಿದ್ದಾರೆ. ಇವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮಸ್ಕಾರ, ನನ್ನ ಹೆಸರು ಪೃಥ್ವಿ ಸೋಮಪ್ಪ ಹೋಳಿ. ನಾನು ನನ್ನ ತಾಯಿ ಚಿಕ್ಕೋಪ್ ಗ್ರಾಮದಲ್ಲಿ ವಾಸವಾಗಿದ್ದೇವೆ. 2 ವರ್ಷಗಳ ಹಿಂದೆ ನನ್ನ ತಂದೆಯ ಮರಣದಿಂದಾಗಿ ನಾವು ತುಂಬ ಬೇಸರದಲ್ಲಿದ್ದೆವು. ಈಗ ನಾನು ಸೆಕೆಂಡ್ PUC ಕಲಾ ವಿಭಾಗದಲ್ಲಿ 570 ಅಂಕಗಳನ್ನು ಪಡೆದಿದ್ದೇನೆ. ನನ್ನ ತಾಯಿಯ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ನನಗೆ ತುಂಬ ಅನುಕೂಲವಾಯಿತು. ನನ್ನ IPS ಆಸೆಯನ್ನು ಪೂರೈಸಲು ಶ್ರೀಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಶ್ರೀ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನನಗೆ ಉಚಿತವಾಗಿ IPS ಕೋಚಿಂಗ್ ನೀಡಲು ನೆರವನ್ನು ನೀಡುತ್ತಿದ್ದಾರೆ. ಇವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮಸ್ಕಾರ, ನನ್ನ ಹೆಸರು ಪೃಥ್ವಿ ಸೋಮಪ್ಪ ಹೋಳಿ. ನೋಡಿ, ಇದು ಮಾತಾಡ್ತಾ ಇದ್ದಿದ್ದು, ನಾನು ಓದ್ತಾ ಇದ್ದೀನಿ, ನನಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸಹಾಯವನ್ನು ಮಾಡ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ಸಚಿವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಥ ಹೆಣ್ಣು ಮಕ್ಕಳಿಗೆ ದಾರಿದೀಪ ಆಗಬೇಕು. ಅವರು ಕೂಡ ಕಷ್ಟದಿಂದ ಬಂದವರು, ಆ ಭಾಗದಲ್ಲಿದ್ದು ಸಚಿವೆಯಾಗಿದ್ದಾರೆ. ಅಂದರೆ ಅವರಿಗೆ ಕಷ್ಟ ಸುಖಗಳು ಗೊತ್ತಿರತ್ತೆ. ತಾವೂ ಬೆಳೆದ್ರ ಜೊತೆಗೆ ತಮ್ಮ ಸುತ್ತಮುತ್ತ ಇರೋರನ್ನು ಬೆಳೆಸುವವರು ನಿಜವಾದ ನಾಯಕರು ಅಂತ ಕರೀತಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆ ಕೆಲಸವನ್ನು ನಿಧಾನವಾಗಿ ಮಾಡ್ತಾ ಇದ್ದಾರೆ. ಎಷ್ಟೋ ಬಾರಿ ಈ ರೀತಿಯಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವವರು, ಕೊಡುವವರು, ಹಾಗೆಯೇ ಅವರಿಗೊಂದು ದಾರಿ ತೋರಿಸುವವರು ಅವರ ಅವಶ್ಯಕತೆ ಈಗ ಇರುತ್ತೆ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಚಿವರಾಗಿರೋದ್ರಿಂದ ಅವ್ರಿಗೂ ಕೂಡ ಶಕ್ತಿ ಇದೆ, ಧೈರ್ಯ ಇದೆ, ಮುನ್ನುಗ್ಗಬೇಕು ಅನ್ನೋ ಛಲ ಇದೆ. ತನ್ನ ರೀತಿಯೇ ಇನ್ನುಳಿದಂಥವರ ಕನಸು ನನಸಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಈಕೆ ಸಹಾಯಕ್ಕೆ ಬಂದಿರುವಂಥದ್ದು. ಆ ಕಾರಣಕ್ಕಾಗಿಯೇ ನಾನು ಧನ್ಯವಾದವನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಡತನದಲ್ಲೂ ಕೂಡ 570 ಅಂಕ 600ಕ್ಕೆ ಪಡ್ಕೊಳ್ತಾರೆ PUCಯಲ್ಲಿ ಅಂತ ಅಂದರೆ ಪೃಥ್ವಿ ಅವರು ನಿಜವಾಗ್ಲೂ ಗ್ರೇಟ್ ಅಲ್ವಾ? ನೋಡಿ, ಅವರು ಕಷ್ಟದ ಸಂದರ್ಭದಲ್ಲೂ ಕೂಡ ಯಾರು ತಮ್ಮ ಕೈ ಹಿಡಿದಿದ್ದಾರೋ ಅಥವಾ ಯಾರಿಂದ ಇವತ್ತು ಅವರ ಆ ಪರಿಸ್ಥಿತಿಗೆ ತಲುಪಿದ್ದಾರೋ ಅವರಿಗೆ ಧನ್ಯವಾದ ಕೇಳೋ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ.